ಮತ್ತೆ ಟಿಪ್ಪು ತೂಫಾನ್. ಟಿಪ್ಪು ಸುಲ್ತಾನ್ ಹೆಸರು ಬಂತು ಅಂತಂದ್ರೆ ರಾಜ್ಯದಲ್ಲಿ ಒಂದು ವಿವಾದ ಸೃಷ್ಟಿ ಆಯ್ತು ಅಂತಲೇ ಅರ್ಥ. ಈಗ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನುವಂತಹ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಪ್ರಸ್ತಾಪ ಏನಿದೆ ಅದು ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಈಗ ಮತ್ತೋರ್ವ ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾದಂತಹ ಪ್ರಸಾದ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಪ್ರಸಾದ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಮುಸ್ಲಿಂ ಮುಖಂಡರಂತಹ ರಿಯಾಜ್ ಅಹಮದ್ ಕೂಡ ನಮ್ಮೊಂದಿಗಿದ್ದಾರೆ. ರಿಯಾಜ್ ಅವರೇ, ಈಗ ಟಿಪ್ಪು ಸುಲ್ತಾನ್ ಹೆಸರು ಮತ್ತೆ ಈಗ ಮುನ್ನೆಲೆಗೆ ಬಂದಿರುವುದು, ಅದು ಮೈಸೂರು ಏರ್ಪೋರ್ಟ್ಗೆ ಹೆಸರಿಡಬೇಕು ಅನ್ನೋ ಕಾರಣಕ್ಕಾಗಿ. ಆದ್ರೆ ಎಂದಿನಂತೆ ಅದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಟಿಪ್ಪು ಹೆಸರು ಬಂದ್ರೆ ವಿರೋಧ ವ್ಯಕ್ತ ಆಗುತ್ತಲ್ಲ, ಏನಂತೀರಿ? ಬಿಜೆಪಿಗೆ ಮುಸ್ಲಿಂ ಅಂದ್ರೇನೆ ವಿರೋಧ, ಮುಸ್ಲಿಮರ ಹೆಸರು ಅಂದ್ರೇನೆ ವಿರೋಧ. ಇದೇ ಬಿಜೆಪಿಯವರು ಕೆಜೆಪಿ ಕಟ್ಟಂತ ಸಂದರ್ಭದಲ್ಲಿ ಅದು ಇಲ್ದಿರುವಂತ ಪ್ರೀತಿ ಉಕ್ಕಿ ಬಂದ್ಬಿಡತ್ತೆ. ಕೆಜೆಪಿಯಲ್ಲಿ ಇದೇ ವ್ಯಕ್ತಿಗಳು, ಅಶೋಕ್ ಆಗಿರ್ಬೋದು, ಯಡಿಯೂರಪ್ಪ ಅವರು ಆಗಿರ್ಬೋದು, ಇದೇ ಬಿಜೆಪಿ ಘಟಾನುಘಟಿ ಮುಖಂಡರು ಅದೇ ಟಿಪ್ಪು ಸುಲ್ತಾನ್ ಖಡ್ಗಗಳನ್ನು ತಗೊಂಡು ಮೆರೆದಿದ್ದು. ನಾವೇನಾದ್ರೂ ಕೇಳಿದ್ವಾ ಅವರಿಗೆ? ನಮಗೆ ಟಿಪ್ಪು ಜಯಂತಿ ಕೊಡಿ ಅಂತ ನಾವು ಯಾವುದೇ ಸರ್ಕಾರಕ್ಕೆ ಕೇಳಿಲ್ಲ. ಆದ್ರೆ ಒಂದು ನಾವು ಭಾರತದ ರಾಜ್ಯದ ಭಾಗವೇ ಅಲ್ಲ ಅಂತ ಹೇಳ್ತಾರಲ್ಲ, ಹಿಂದೂ ಅಂತ ಪದ ಬಂದಿದ ತಕ್ಷಣ ಅದ್ರ ಮುಂದಿನ ಪದ ಮುಸಲ್ಮಾನ್ ಅಂತ ಬರುತ್ತೆ. ಆ ಮುಸಲ್ಮಾನ್ ಅನ್ನೋ ಪದವನ್ನೇ ನಮಗೆ ಸಹಿಸ್ಕೊಳಕ್ ಆಗಲ್ಲ. ಯಾಕೆ ಇವರು ಈಗ ತೋರಿಸ್ತಾ ಇರೋದು ಅದೇ ಅಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಪಡೆದವರು ಇವತ್ತು ಇವರು 2014ರಲ್ಲಿ ಸ್ವಾತಂತ್ರ್ಯ ಪಡೆದಿ ಇತಿಹಾಸನೇ ಇಲ್ಲ ಅಂತ ಮುಚ್ಚಾಕ್ತಾ ಇದಾರಲ್ಲ. ನಮ್ಮ ಇತಿಹಾಸ ನೋಡ್ಬೇಕಾದ್ರೆ ಲಂಡನ್ ಮ್ಯೂಸಿಯಂ ಅಲ್ಲಿ ಟಿಪ್ಪು ಸುಲ್ತಾನ್ ರವರ ಇತಿಹಾಸ ಇದೆ, ಅಲ್ಲಿ ತೋರಿಸ್ತಾ ಇದ್ದಾರೆ. ಇವ್ರ ಮಕ್ಕಳು ಇವತ್ತು ಬಿಜೆಪಿ ಅವ್ರ ಮಕ್ಕಳು ಹೋಗಿ ಲಂಡನ್ ಅಲ್ಲಿ ಎಜುಕೇಶನ್ ತಗೋಬೇಕಾದ್ರೆ ಅಲ್ಲಿ ಮ್ಯೂಸಿಯಂ ಅಲ್ಲಿ ನೋಡ್ತಾರೆ. ಆದ್ರೆ ನಮ್ಮ ಭಾರತದಲ್ಲಿ ಕಲ್ಸ್ಕೊಡ್ತಾ ಇರೋಂತಹ ಇತಿಹಾಸನೇ ಬೇರೆ. ಟಿಪ್ಪು ಸುಲ್ತಾನ್ ಅವರ ಹೆಸರಿಡಬೇಕು ಅನ್ನೋದನ್ನ ಏನು ತಾವು ಕೂಡ ಆಗ್ರಹಿಸ್ತೀರಾ? ನಮಗೆ ಈಗ ಟಿಪ್ಪು ಜಯಂತಿ ಕೊಟ್ಟೆ ಅದರಿಂದ ಏನ್ ಲಾಭ ಆಯ್ತು? ಇಲ್ಲ ನೋಡಿ, ಈಗ ಟಿಪ್ಪು ಜಯಂತಿ ಕೊಟ್ಟೆ ಅದರಿಂದ ಏನು ಲಾಭ ಆಗಿಲ್ಲ. ನಮಗೆ ವಿಶ್ವ ವಿದ್ಯಾಸಂಸ್ಥೆಗಳು ಬೇಕಾಗಿರೋದು ಟಿಪ್ಪು ಸುಲ್ತಾನ್ ಹೆಸರಲ್ಲೇ ಕೊಳ್ಳಿ. ಆಮೇಲೆ ನಮಗೆ ಇದು ವೈದ್ಯಕೀಯ ಕಾಲೇಜ್ಗಳು ಬೇಕು, ಅದು ಟಿಪ್ಪು ಸುಲ್ತಾನ್ ಅವರ ಅಷ್ಟು ಪ್ರೀತಿ ಇದೆ, ಅದು ಅವ್ರ ಹೆಸರಲ್ಲೇ ಕೊಳ್ಳಿ. ಆದ್ರೆ ಬಿಜೆಪಿ ಅವರು ಇವ್ರ ಮೆಂಟಾಲಿಟಿ ಇದೆಯಲ್ಲ, ಅದನ್ನ ತೆಗ್ದು ಹಾಕ್ಬೇಕು. ಮುಸಲ್ಮಾನರು ಹೆಸರು ಟಿಪ್ಪು ಎಕ್ಸ್ಪ್ರೆಸ್ ರೈಲ್ವೆ ಇತ್ತು, ಅದನ್ನ ತೆಗ್ದು ಹಾಕಿದ್ರು ಇವರು. ಟಿಪ್ಪು ಜಯಂತಿ ಅದನ್ನ ತೆಗೆದು ಹಾಕಿದ್ರು. ಮುಸಲ್ಮಾನರಿಗೆ ಯಾವ್ದಾದ್ರು ಒಂದು ಅನುದಾನ ಘೋಷಣೆ ಮಾಡ್ತೀವಿ ಅಂದ್ರೆ ಇವರಿಗೆ ತಡ್ಕೊಳಕ್ ಆಗದೆ ಇರೋ ರೀತಿಯಲ್ಲಿ ಸಂಕಟ ಆಗತ್ತಲ್ಲ, ಅದು ಯಾಕೆ ಆಗ್ತಾ ಇದೆ ಅಂತ ನಾನು ಅದನ್ನ ಕ್ಲಾರಿಫಿಕೇಶನ್ ಕೇಳಬೇಕು ಬಿಜೆಪಿ ಅವರಿಗೆ. ಅದನ್ನ ಫಸ್ಟ್ ಉತ್ತರ ಕೊಡ್ಲಿ ಅವರು. ರಿಯಾಜ್ ಅಹಮದ್ ಅವರೇ, ನೀವ್ ಹೇಳ್ದಂಗೆನೇನೆ ಈ ಸರ್ಕಾರ, ನೀವು ಮುಸ್ಲಿಂ ನಾಯಕರುಗಳು ಯಾರೂ ಬಂದು ಯಾವುದೇ ಮನವಿ ಕೊಟ್ಟಿರ್ಲಿಲ್ಲ ನಮಗೆ ಟಿಪ್ಪು ಜಯಂತಿನ ಆಚರಣೆ ಮಾಡಿ ಅಂತೇಳಿ. ಆದ್ರೂ ಸ್ವಯಂ ಪ್ರೇರಿತವಾಗಿ ಸಿದ್ದರಾಮಣ್ಣನವರು ಇನಿಷಿಯೇಟಿವ್ ತಗೊಂಡು ಟಿಪ್ಪು ಜಯಂತಿ ಆಚರಣೆ ಮಾಡೋದಕ್ಕೆ ಅಧಿಕೃತವಾದಂತ ಘೋಷಣೆ ಮಾಡಿ ಪ್ರತಿ ಜಿಲ್ಲೆಗೆ 50,000 ರೂಪಾಯಿ ಅನುದಾನವನ್ನ ಕೊಟ್ಟರು. ಈಗ ನಿಮ್ಮ ಮಾತಿನ ಪ್ರಕಾರವೇ ಇದನ್ನ ಈ ಕಾಂಗ್ರೆಸ್ಸಿನ ಈ ನಿಲುವನ್ನ ಟಿಪ್ಪು ಜಯಂತಿ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದನ್ನ ನೀವು ಖಂಡಿಸ್ತೀರಾ? ಮತ್ತೆ ಇದೇ ನೀವು ನಿಜವಾಗ್ಲೂ ಕೆಜೆಪಿ ಅವರು ಪಕ್ಷ ಕಟ್ಟಿದಾಗ ನಾವೇನು ಹೇಳಿದ್ವಿ ಅವರಿಗೆ? ಇರೋದೇ ಆದ್ರೆ ನನ್ನ ಪ್ರಶ್ನೆಗೆ ದಯವಿಟ್ಟು ಪ್ರಯತ್ನವನ್ನ ಮಾಡಿ. ಅಲ್ಲ ರಿಯಾಜ್ ಅಹಮದ್ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಕೊಡುವಂತ ಪ್ರಯತ್ನವನ್ನ ದಯವಿಟ್ಟು ನೇರವಾಗಿ ಮಾಡಿ. ಒಂದು, ಆಮೇಲೆ ಎರಡನೇ ವಿಚಾರ, ಇವತ್ತು 2 ಲಕ್ಷ ಕೋಟಿಯಷ್ಟು ವಕ್ಫ್ ಬೋರ್ಡ್ ಆಸ್ತಿಗಳನ್ನ, ಸುಮಾರು ಒಂದು 22,000ಕ್ಕೂ ಅಧಿಕವಾದಂತ ಎಕರೆಗಳ ಜಾಗವನ್ನ ಇವತ್ತು ನಿಮ್ಮ ಮುಸ್ಲಿಂ ನಾಯಕರುಗಳೇನೇನೆ ಇವತ್ತು ಕಬ್ಜಾ ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನ ನೀವು ಅನ್ವರ್ ಮಾನಪ್ಪಾಡಿ ರಿಪೋರ್ಟ್ ಅಲ್ಲಿ ತುಂಬಾ ವಿವರವಾಗಿ ಬಂದಿದೆ. ಇದನ್ನ ನೀವು ಖಂಡಿಸುವಂತದ್ದು, ಆ ಅನ್ವರ್ ಮಾನಪ್ಪಾಡಿ ವರದಿಯನ್ನು ನೀವು ಸ್ವೀಕಾರ ಮಾಡಬೇಕು. ಅದರಲ್ಲಿ ಇರ್ತಕ್ಕಂಥ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮತ್ತೆ ವಫ್ಗೆ ಅದನ್ನ ವಾಪಸ್ ತಗೋಬೇಕು ಅನ್ನುವಂಥದ್ದನ್ನ ನೀವು ಒತ್ತಾಯ ಮಾಡ್ತೀರಾ? ನಮ್ಮ ಮಕ್ಕಳು ಇವತ್ತು ಭಿಕ್ಷೆ ಬೇಡಿ ವಿದ್ಯಾಭ್ಯಾಸ ನಾನು ಕೇಳದಂತ ಈ 2 ಪ್ರಶ್ನೆಗಳಿಗೆ ತಾವು ದಯವಿಟ್ಟು ನೇರವಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗತ್ತಾ? ಹೇಳಿ. ಈಗ ನಾನು ಅನ್ವರ್ ಮಾನಪ್ಪಾಡಿ ರಿಪೋರ್ಟ್ ಸಂಬಂಧಪಟ್ಟಂತೆ ಕೇಳಿದ್ದೀನಿ. ಇದನ್ನ ನೀವು ಒತ್ತಾಯ ಮಾಡೋದಕ್ಕೆ ನಿಮ್ ಕೈಲಿ ಆಗುತ್ತಾ? ನೀವು ಇವತ್ತಿನ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ಲಿಕ್ಕೆ ಆಗುತ್ತಾ? 100 ಮತ್ತೆ
ಅಲ್ರಿ 100% ಆಯ್ತು. ಇನ್ನೊಂದು ವಿಷಯ ಇದೆ. ಈಗ ಟಿಪ್ಪು ಜಯಂತಿ ಬಗ್ಗೆ ಮಾತಾಡಿದ್ರೆ, ಟಿಪ್ಪು ಜಯಂತಿ ಬಗ್ಗೆ ಮಾತಾಡಿದ್ರೆ, ವಿಮಾನ ನಿಲ್ದಾಣದ ಬಗ್ಗೆ ಮಾತಾಡಿದ್ರೆ, ಪರಿವೇ ಇಲ್ಲದೆ ಇರತಕ್ಕಂತ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲೆಲ್ಲೋ ಮೌಲ್ಯಗಳ ಒಂದು ಸಭೆಗೆ ಹೋಗಿ ಆ ಸಭೆಯಲ್ಲಿ 10,000 ಕೋಟಿ ಅನುದಾನವನ್ನ ಈ ದೇಶದ ಸಂಪತ್ತನ್ನ ನಾನು ಮುಸ್ಲಿಮರಿಗೆ ಹಂಚಿಕೊಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳ, ಅದನ್ನೇ ನಿಮ್ಗೆ ನಿಜವಾಗ್ಲೂ ನಿಮ್ಗೆ ತಾಕತ್ತು ಧೈರ್ಯ ಇರೋದೇ ಆಗಿದ್ರೆ ಮುಖ್ಯಮಂತ್ರಿಗಳು ಅದನ್ನ ಸದನದಲ್ಲಿ ಅಧಿಕೃತವಾಗಿ ನೀವು ಘೋಷಣೆ ಮಾಡಬೇಕಾಗಿತ್ತು. ನೀವು ಸದನದ ಹೊರಗಡೆ ಸದನ ನಡೆಯುವಂತ ಸಂದರ್ಭದಲ್ಲೇನೆ ನಿಮ್ಗೆ ಆ ಶಿಷ್ಟಾಚಾರ ಗೊತ್ತಿಲ್ವಾ? ಏನಕ್ಕೆ ನೀವು ಹೊರಗಡೆ ಘೋಷಣೆ ಮಾಡಿದ್ರಿ? ಇಂತ ಸಾಕಷ್ಟು ವೈರುಧ್ಯಗಳನ್ನ ನೋಡ್ರಿ. ರಿಯಾಜ್ ಅಹಮದ್ ಅವರೇ, ಒಂದರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ಈ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಮಾತ್ರ ನಿಮ್ಮನ್ನ ಪರಿಗಣಿಸ್ತಾ ಐತೆ. ನಿಮಗೆ ನೀವು ಇವಾಗ ಹೇಳಿದ್ರಲ್ಲ, ನಿಮಗೆ ಮೀನು ತಿನ್ನೋದನ್ನು ಮಾತ್ರ ಹೇಳ್ತಾ ಇದೆ ವಿನಃ ಹೇಳ್ಕೊಡ್ತಾ ಇದೆ ವಿನಃ ಮೀನು ಹೆಂಗ್ ಹಿಡಿಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇಲ್ಲ. ಈಗಲಾದ್ರೂ ನೀವು ಬುದ್ಧಿ ಕಲೀರಿ. ಈ ಕಾಂಗ್ರೆಸ್ ನಂಬೇಡಿ. ವೆಂಕಟೇಶ್ ಅವರೇ ನಮ್ಮ ಮಾತು ಕೇಳಬೇಕು. ಕಾಂಗ್ರೆಸ್ನವರು ವೋಟ್ ಬ್ಯಾಂಕಿಂಗ್ ಆಗಿ ಇದ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಪರಿಗಣಿಸ್ತಾ ಇದ್ದಾರೆ. ನೀವು ನಮಗೆ ಆಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ರಲ್ಲ. ಮುಸಲ್ಮಾನರೇ ಒಂದು ಅಸ್ತ್ರ. ನಿಮಗೆ ಏನಾದ್ರೂ ಒಂದು ಇದು ಸಿಕ್ಕಿದ್ರೆ ಮುಸಲ್ಮಾನರು ತ್ರಿವಳಿ ತಲಾಖು ಅಲ್ರಿ, ತ್ರಿವಳಿ ತಲಾಖ್ ಬ್ಯಾನ್ ಮಾಡಿರ್ತಕ್ಕಂಥದ್ದು ಯಾರಿಗೆ ಅನುಕೂಲ ಆಯ್ತು? ನಿಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅದು ಅನುಕೂಲ ಆಗಿದ್ದಂಥದ್ದು. ಮದ್ವೆ ಆಗ್ಬಹುದು. ಶಾಸಕರನ್ನು ಮಾತನಾಡಿಸ್ತೀನಿ. ಪ್ರಸಾದ್ ಅಭಯ್ ಅವರೇ, ತಾವು ತಮ್ಮ ಒಂದು ಪ್ರಸ್ತಾಪವನ್ನ ಇಟ್ರಿ. ಆದ್ರೆ ತಮ್ಮ ಪ್ರಸ್ತಾಪ ಏನಿದೆ, ತಮ್ಮ ಒಪಿನಿಯನ್ ಏನಿದೆ, ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಅವರ ಹೆಸರಿಡಬೇಕು ಅನ್ನುವಂಥದ್ದು, ಅದು ತಮ್ಮ ಒಪಿನಿಯನ್ ಮಾತ್ರನಾ ಅಥವಾ ಉಳಿದ ಕಾಂಗ್ರೆಸ್ ನಾಯಕರುಗಳ ಜೊತೆ ಏನಾದ್ರೂ ಇದ್ರ ಬಗ್ಗೆ ಮಾತುಕತೆ ಆಗಿದೆಯಾ? ಕಾಂಗ್ರೆಸ್ನ ಒತ್ತಾಯನ ಇದು ಅಂತ? ಇದು ಯಾವುದು ಕಾಂಗ್ರೆಸ್ ಒತ್ತಾಯ ಯಾವುದೂ ಇಲ್ಲ. ಅವರವರ ಏನೇ ಅಭಿಪ್ರಾಯಗಳಿರ್ಬೋದು. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿದೆ ನಾನು ಬಹಳ ಸ್ಪಷ್ಟಪಡಿಸಿದ್ದೀನಿ. ಇವತ್ತು ಕರ್ನಾಟಕದವರೇ ಅಲ್ಲದ ಸಾವರ್ಕರ್ ಹೆಸರು ಇಲ್ಲಿ ಎಲ್ಲ ಇಡ್ಲಿಕ್ಕೆ, ನೀವು ಫೋಟೋ ಹಾಕ್ಲಿಕ್ಕೆ ಬಿಜೆಪಿ ಅವರು ಆಟ ಆಡ್ತಾರೆ. ನಮ್ಮ ಕರ್ನಾಟಕದವರೇ, ಕನ್ನಡ ನಾಡಿನಲ್ಲೇ ಹುಟ್ಟಿದವರು, ಈ ರಾಜ್ಯಕ್ಕಾಗಿ, ಈ ಒಂದು ಸಾಮ್ರಾಜ್ಯ ವಿಸ್ತರಣೆಗಾಗಿ, ಈ ಭಾಗದ ಜನರ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಹಿಂದೆ ಏನು ಅಣ್ಣ ಬಸವಣ್ಣನವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸರ್ವರಿಗೂ ಸಮಬಾಳು ಸಿಗಬೇಕು, ಪಾಲು ಸಿಗ್ಬೇಕನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಏನು ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಮಾತಾಡ್ತಾ ಇದ್ರು. ಯಾಕೆ ನೀವು ಅವ್ರಿಗೆ 10,000 ಕೋಟಿ ಬಜೆಟ್ ಅನ್ನು ಮೀಸಲಿಡ್ತೀರಿ ಅಂತ ಹೇಳಿ. ಈ ದೇಶದಲ್ಲಿ ಬಹಳ ದೊಡ್ಡ ಅಸಮಾನತೆ ಇದೆ, ಅದನ್ನ ಸರಿದೂಗಿಸ್ಬೇಕು. ಇವ್ರಿಗೆ ಅದು ಯಾವುದು ಬಿಜೆಪಿ ಅವರಿಗೆ ಡೈಜೆಸ್ಟ್ ಆಗೋದಿಲ್ಲ. ಅಲ್ಲ ಅಸಮಾನತೆ ಸರಿದೂಗಿಸಬೇಕು ಒಂದ್ ಲೆಕ್ಕ, ಆದ್ರೆ ಅದಕ್ಕೆ ಬೇಕಾದಂತ ಪ್ರಕ್ರಿಯೆಗಳಾಗಬೇಕೇ ಹೊರತು ಈ ಹೆಸರಿಡೋ ವಿಚಾರದಲ್ಲಿ ಇಲ್ಲದ ವಿವಾದಗಳು ಬೇಕಾ ಅನ್ನೋದು ನಮ್ಮ ಪ್ರಶ್ನೆ ಅಂತ. ಜನಕ್ಕಿದು ಬೇಕಿದ್ಯಾ ಸರ್? ಜನಕ್ಕಿದು ಬೇಕಿದ್ಯಾ ಸರ್? ಯಾಕೆ ಇಡಬಾರ್ದು? ಮುಸಲ್ಮಾನರು ಇದ್ರದ್ದು ಕರ್ನಾಟಕ ರಾಜ್ಯದ ಹಾಗಾದ್ರೆ ನಿಮ್ಗೆ ಎಪಿಜೆ ಅಬ್ದುಲ್ ಕಲಾಂ ನೆನಪು ಬರೋದಿಲ್ವಾ? ಮಾತಾಡಕ್ ಕೊಡಿ. ಕರೀಂ ಖಾನ್ ನಿಮ್ಗೆ ನೆನಪು ಬರಲ್ವಾ? ನಿಮ್ಮ ಜೊತೆಯಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡದ ಅಪ್ಪಟ ಪ್ರೇಮಿ ಡಾಕ್ಟರ್ ಕರೀಂ ಖಾನ್ ನಿಮ್ಗೆ ನೆನಪು ಬರೋದಿಲ್ವೇನ್ರಿ? ಪ್ರಸಾದ್ ಅಭಯ್ ಅವರೇ, ರಿಯಾಜ್, I'll come back. ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗಿದೆ. ಸರ್. I'll come back. ಬ್ರೇಕ್ ನ ನಂತರ ನಿಜಕ್ಕೂ ಕೂಡ ಇಂತಹದೊಂದು ಆಕ್ರೋಶ ಭರಿತವಾದಂತಹ ವಿವಾದಕ್ಕೆ ಕಾರಣ ಆಗುವ ಈ ಬೆಳವಣಿಗೆಗಳು ಬೇಕಿದೆಯಾ ರಾಜ್ಯಕ್ಕೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಆಫ್ಟರ್ ದಿಸ್ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.